ಹಾಯ್ ಎಲ್ರಿಗೂ ಕುಕ್ಕಿಂಗ್ ಹೋಮ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್: ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರು, ಸೋಂಪು ಕಾಳು, ಪಲಾವ್ ಮಸಾಲ. ಇಲ್ಲಿ ಬೀನ್ಸ್ 10 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟ್ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಪೊಟ್ಯಾಟೊ 2, 1/4 kg ಬಟಾಣಿ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬಾಸುಮತಿ ರೈಸ್ 1/2 kg ತಗೊಂಡಿದ್ದೀನಿ. ಇದನ್ನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡಿಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು 1 ಕಪ್ಪು, 5 ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ 7, ಕಾಯಿಮೆಣಸು 3, ನೀರುಳ್ಳಿ 1. ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ಗ್ರೈಂಡ್ ಮಾಡಿ ಆಗಿದೆ. ನಾನು ಆಯಿಲ್ ಬದಲು ತುಪ್ಪ ಯೂಸ್ ಮಾಡ್ತೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ ಇದನ್ನು ಫಸ್ಟ್ ಫ್ರೈ ಮಾಡಬೇಕು. ಆಮೇಲೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಪಲಾವ್ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಇವಾಗ ವೆಜಿಟೇಬಲನ್ನು ಹಾಕಬೇಕು. ಇವಾಗ ನೆನೆಸಿಟ್ಟ ಬಾಸುಮತಿ ರೈಸನ್ನು ಹಾಕೋಬೇಕು. ಇಲ್ಲಿ ನಾನು 6 ಗ್ಲಾಸ್ ನೀರು ಹಾಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇವಾಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ವಿಸಿಲ್ ಆಗೋ ತನಕ ಬೇಯಬೇಕು. ಇವಾಗ ತುಂಬ ಟೇಸ್ಟಿಯಾಗಿರೋ ಪಲಾವ್ ಆಗಿದೆ. ಇದಕ್ಕೆ ಲಿಂಬೆ ಹುಳಿ ಹಿಂಡಬೇಕು. ಇವಾಗ ರೆಡಿಯಾಗಿದೆ. ಇದನ್ನು ಪ್ಲೇಟಲ್ಲಿ ಹಾಕೋತಿದ್ದೀನಿ.